ಕರ್ನಾಟಕದ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಉತ್ಸವ ಮೂರ್ತಿಯನ್ನ ಚಾಮುಂಡಿ ಬೆಟ್ಟದಿಂದ ಈಗ ಅರಮನೆಗೆ ತರತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಚಾಮುಂಡೇಶ್ವರಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದ ರೂಪನೊಟ್ಟಿಗಿದ್ದಾರೆ. ಮೇಡಮ್, ಇವಾಗ ಉತ್ಸವ ಮೂರ್ತಿ ಇಲ್ಲಿಗೆ ಬಂದಿದೆ. ಬೆಳಗಿಂದ ಯಾವ್ಯಾವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಬೆಟ್ಟದಲ್ಲಿ ಆಯ್ತು? ಬೆಟ್ಟದಲ್ಲಿ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ವಿಜಯದಶಮಿ ದಿನ ಅಂಬಾರಿಗೆ ತರುವಂತಹ ಅಮ್ಮನವರ ಮೂರ್ತಿಯನ್ನು ನಾವು ಚಾಮುಂಡಿ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ 11 ದಿನಗಳು ಕೂಡ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸ್ತೇವೆ. ಅದು ನಮ್ಮ ಮುಖ್ಯ ಅರ್ಚಕರು ಅಂದ್ರೆ ಆಗಮಿಕರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಏನೇನು ಮಾರ್ಗದರ್ಶನ ಕೊಡ್ತಾರೆ ಆ ರೀತಿಯಲ್ಲಿ ನಡೆಸಿರ್ತಾರೆ. ಇವತ್ತು ಮಾತ್ರ ನಾವು ಅದನ್ನ ಅಫಿಷಿಯಲಿ ತಂದು ಅರಮನೆ ಮಂಡಳಿಗೆ ಮುಂದಿನ ಕೆಲಸಕ್ಕೋಸ್ಕರ ಒಪ್ಪಿಸಿದ್ದೇವೆ. ಧಾರ್ಮಿಕ ಕಾರ್ಯಗಳಲ್ಲಿ ಬಳಸುವಂತಹ ಈಗ ಇದು ಉತ್ಸವ ಮೂರ್ತಿಗೆ ಉಡಿಸಿರ್ತಕ್ಕಂಥ ಸೀರೆ ಹಾಗೂ ಅಲಂಕಾರ ಕೂಡ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಯಾವ ಅಲಂಕಾರ ಆಗಿದೆ, ಯಾವ ಸೀರೆ? ಇದು ಸೀರೆ ಬಂದು ಮೈಸೂರು ಸಿಲ್ಕ್ ಸಾರಿ ಇದೆ. ಅದು ಜಿಲ್ಲಾಡಳಿತದಿಂದಲೇ ಕೊಟ್ಟಿರ್ತಾರೆ. ಆಗಮಿಕರು ಪ್ರತಿ ವರ್ಷವೂ ಕೂಡ ಇದು ಹೂವಿನ ವಿಶೇಷವಾದಂತಹ ಹೂವಿನ ಅಲಂಕಾರ ತಂದು ನಾವು ಒಪ್ಪಿಸಿದ್ದೇವೆ. ಮತ್ತೆ ಏನಾದ್ರು ಚಾಮುಂಡಿ ಬೆಟ್ಟಕ್ಕೆ ಏನಾದ್ರು ಉತ್ಸವ ಮೂರ್ತಿ ನೆಕ್ಸ್ಟ್ ಇಯರ್ ತಗೊಂಡು ಹೋಗ್ತೇವೆ. ವಿಜಯದಶಮಿ ಅರಮನೆ ಮಂಡಳಿ ಸೂಪರ್ ದಿನಲ್ಲೇ ಇರುತ್ತೆ. ವಿಜಯದಶಮಿಗೆ ಮುಂಚೆ ತೆಗೆದುಕೊಂಡು ಹೋಗ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಚಾಮುಂಡೇಶ್ವರಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿರ್ತಕ್ಕಂಥ ರೂಪಾರವರ ಮಾತುಗಳು. ಬೆಳಿಗ್ಗೆ ಒಂದು ಬೆಟ್ಟ ಅರಮನೆ ಮಂಡಳಿಯಿಂದ ಉತ್ಸವ ಮೂರ್ತಿಯನ್ನ ಚಾಮುಂಡಿ ಅಂದ್ರೆ ದಸರಾ ಉದ್ಘಾಟನೆ ಹಿಂದಿನ ದಿನವೇ ಅರಮನೆಗೆ ತೆಗೆದುಕೊಂಡು ಅದರ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಅಲ್ಲಿ 11 ದಿನಗಳ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುವುದರ ಮುಖೇನ ಇವತ್ತು ಆ ಉತ್ಸವ ಮೂರ್ತಿಗೆ ಮೈಸೂರು ಸಿಲ್ಕ್ ಸ್ಯಾರಿಯ ಒಂದು ಅಲಂಕಾರವನ್ನು ಮಾಡಿ ಮತ್ತೆ ಇವತ್ತು ಜಂಬೂ ಸವಾರಿಗೆ ಅಂತ ಅರಮನೆಗೆ ತಂದು ಒಪ್ಪಿಸಲಾಗಿದೆ. ಮುಂದಿನ ದಸರಾಗೆ ಈ ಒಂದು ಏನು ಉತ್ಸವ ಮೂರ್ತಿಯನ್ನ ನಾವು ಮತ್ತೆ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ಕೂಡ ಅರಮನೆ ಮಂಡಳಿಯ ಸುಪರ್ದಿಯಲ್ಲೇ ಉತ್ಸವ ಮೂರ್ತಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್.